ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಗೊತ್ತಾ? ಗೊತ್ತಿಲ್ಲ ಸರ್. ಹಾಂ. ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ ಟುಗೆದರ್. ನಾವೇನು ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಟಿ ವಿ ಅನ್ನುವಂಥದ್ದು ತುಂಬ ದೊಡ್ಡ ನಮ್ಮ ಡಾಲಿ ಧನಂಜಯ್ ಸರ್ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಮ್ಮ ರಾಜ್ ಬಿ ಶೆಟ್ಟಿ ಸರ್ ಹೇಳ್ತಾರೆ ಅರ್ಹತೆ ಇರೋ ಬಡವರಾದ್ರೂ ಸರಿ ಶ್ರೀಮಂತರಾದ್ರೂ ಸರಿ ಅವ್ರು ಬೆಳಿಬೇಕು ಅಂತ ಹೇಳ್ತಾರೆ. ಹಿಂದೆ ಇದೇ ವೀಕೆಂಡ್ ವಿತ್ ರಮೇಶ್ಗೆ ಡಾಕ್ಟರ್ ಬ್ರೋನ್ನ ಯಾವ ಕರ್ಕೊಂಡ್ ಬರ್ತೀರಾ ಸರ್ ಅಂತ ಕೇಳಿದ್ದಕ್ಕೆ ರಾಘವೇಂದ್ರ ಹುಣಸೂರ್ ಸರ್ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಈ ವಿಡಿಯೋ ನೋಡಿ. ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಗೊತ್ತಾ? ಗೊತ್ತಿಲ್ಲ ಸರ್. ಹಾಂ. ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ ಟುಗೆದರ್. ನಾವೇನು ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಟಿ ವಿ ಅನ್ನುವಂಥದ್ದು ತುಂಬ ದೊಡ್ಡ ಸಾಗರ ರೂರಲ್ ಇವ್ರುಗಳಿಗೆ. ಹ್ಯಾವಿಂಗ್ ಸೆಡ್ ದಟ್, ಆ ವ್ಯಾಲ್ಯೂ ಸಿಸ್ಟಮ್ಗಳಲ್ಲಿ ಏನಾದರೂ ಕಲಿಯೋದಕ್ಕಿದ್ರೆ ಡೆಫಿನೆಟ್ಲಿ ಅವ್ರನ್ನ ಇದು ಮಾಡ್ತೀವಿ. ಬಟ್ ನಥಿಂಗ್ ರಾಂಗ್ ಇನ್ ಕನ್ಸಿಡರಿಂಗ್. ಇಂಥವ್ರನ್ನೆಲ್ಲ ನೀವು ಪ್ರತಿಭೆ ಅಂತ ಕರ್ಕೊಂಡ್ಬಂದು ರಿಯಾಲಿಟಿ ಶೋಸ್ ಅಲ್ಲಿ ಇಡೀ ಕರ್ನಾಟಕ ಜನ ನೋಡೋ ತರ ನೀವು ಟಿವಿಲಿ ತೋರಿಸ್ತಾ ಇದೀರಲ್ಲ, ಎಷ್ಟೋ ಜನ ಪ್ರತಿಭಾವಂತರು ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ನೀವು ಅವಕಾಶ ಕೊಡ್ಬೋದಾಗಿತ್ತಲ್ಲ. ನೀವು ಕೊಡದೇ ಇದ್ರು ಪರವಾಗಿಲ್ಲ, ಆದ್ರೆ ಈ ತರದವ್ರನ್ನ ಕರ್ಕೊಂಡ್ಬಂದು ನಿಮ್ ಅಲ್ಟಿಮೇಟ್ ಆಗಿ ಇದು ಟಿ ಆರ್ ಪಿಗೋಸ್ಕರ ಮಾಡ್ದಂಗೆ. ಎಲ್ಲಾ ಚಾನಲ್ಸು ಮಾಡ್ತಿರೋದು ಟಿ ಆರ್ ಪಿಗೆ. ಆದ್ರೆ ಪ್ರತಿಭೆ ಇರುವಂತವ್ರನ್ನ ಕರ್ಕೊಂಡ್ಬನ್ನಿ, ಜನ ನೋಡೇ ನೋಡ್ತಾರೆ. ನಿಮ್ಮ ಜಿ ಕನ್ನಡ ಎಷ್ಟು ಪಾಪ್ಯುಲಾರಿಟಿ ಆಗಿರೋ ಶೋಸು, ಬಟ್ ಈಗ ಇತ್ತೀಚೆಗೆ ಮೊನ್ನೆಯಿಂದ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರಿಗಾದ್ರೂ ಏನು ಅನ್ಸಲ್ವಾ? ಯೋಗರಾಜ್ ಭಟ್ ಸರ್ ಆಗ್ಲಿ, ಜಗ್ಗೇಶ್ ಸರ್ ಆಗ್ಲಿ, ತಾರಾ ಮೇಡಮ್ ಅವರು ಅಲ್ಲಿ ಬಂದು ಅವ್ರೆಲ್ಲ ಆಕ್ಟ್ ಮಾಡ್ತಿರೋದ್ ನೋಡಿದ್ರೆ ನಿಜವಾಗ್ಲೂ ಏನಪ್ಪಾ ಇದು ಲಕ್ಷ ಜನ ನೋಡ್ತಾ ಇರ್ತಾರೆ ಈ ಚಾನಲ್ಸ್ನ. ಅವ್ರಿಗೆಲ್ಲ ಏನ್ ಮಾದರಿ ಆಗ್ಬೇಕು? ಈ ಕಡೆ ಹೊರಗಡೆ ಡಿಬೇಟ್ ಮಾಡ್ತಾ ಇದಾರೆ, ಬಡವ್ರ ಮಕ್ಕಳು ಬೆಳಿಬೇಕಾ, ಶ್ರೀಮಂತರ ಮಕ್ಕಳು ಬೆಳಿಬೇಕಾ, ಅಥವಾ ಅರ್ಹತೆ ಇದ್ದು ಪ್ರತಿಭೆ ಇರೋರು ಬೆಳಿಬೇಕಾ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅಂತದ್ರ ಮಧ್ಯೆ ಆ ಹುಡುಗಿ ಹೂವಿನ ಬಾಣದಂತೆ ಅಂತ ಒಂದು ಹಾಡು ಹಾಡಿದ ತಕ್ಷಣ ಅವ್ರನ್ನ ಕರ್ಕೊಂಡ್ಬಂದು ಶೋಸ್ ಮಾಡಿಸ್ತೀರಾ. ಅವ್ನ್ ಯಾರೋ ಅಮುಕು ಡುಮುಕು ಅನ್ಕೊಂಡ್ ಬಂದ, ಅದ್ ಏನ್ ಅದ್ರ ತಲೆ ಬುಡ ಏನೂ ಗೊತ್ತಿಲ್ಲ, ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ನೀವು ಶೋಸ್ ಮಾಡಿಸ್ತೀರಾ ಅಂದ್ರೆ ನಿಜವಾಗ್ಲು ರಂಗಭೂಮಿಯಲ್ಲಿ ಎಷ್ಟೋ ಜನ ಕಲಾವಿದರಿದ್ದಾರೆ, ಸಂಗೀತಗಾರರಿದ್ದಾರೆ, ಎಷ್ಟು ಜನ ಇದ್ದಾರೆ ಪ್ರತಿಭೆಗಳು. ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಸಿಗ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಅವಕಾಶನ ಕೊಡ್ಬೋದಾಗಿತ್ತಲ್ಲ ಅಂತ ನನ್ನ ಒಂದು ಅನಿಸಿಕೆ.